ಸೆಂಟ್ರಲ್ ಜೈಲಿನಲ್ಲಿ ಇಲ್ಲುವಂತೆ ರಾಜಾತಿಥ್ಯ, ಚಾಯ್ ಸಿಗರೇಟ್ ಹಿಂದೆ ನಾಗನ ಸಾರಥ್ಯ, ಪೊಲೀಸ್ ಎದುರು ದಚ್ಚು ತೆರೆದಿಟ್ಟ ಸತ್ಯ. ಫ್ಯಾನ್ಸ್ ನಿಂದಲೇ ಸಂಕಟ, ಫ್ಯಾನ್ಸೇ ಕಂಟಕ, ದರ್ಶನ್ಗೆ ಶುರುವಾಯಿತು ಹೊಸ ಆತಂಕ, ಪ್ರಭಾವಿಗಳ ಮಾತೆ ಅಬ್ಜೆಕ್ಷನ್ಗೆ ಅಸ್ತ್ರ. ಪತ್ನಿಯಿಂದ ಹೊರ ಬರ್ತಾರ ದರ್ಶನ್, ಪತಿಗಾಗಿ ಹೆಚ್ಚಿನ ಟೆಂಪಲ್ ರನ್, ಶಕ್ತಿ ದೇಗುಲಗಳಲ್ಲಿ ವಿಜಯಲಕ್ಷ್ಮಿ ಹೋಮ ಹವನ. ಸಿಎಂ ಎಲ್ಲಿ ಭಯ ಬರ್ತವ್ರೆ? ಸಿಎಂ ಯಾವ ಟಗರ್, ಆ ಸಿಎಂ ಯಾವತ್ತು ಟಗರೇ, ಅದು ಭಯ ಬಡೋದು ಪ್ರಶ್ನೆನೇ ಬರಲ್ಲ. ಒಂಥರ ಹುಲಿ ಇದ್ದಂಗೆ ನಮ್ಮ ಸಿಎಂ, ಒಂಥರ ಟಗರ್ ಅಂತಾರೆ ನೋಡಿ ಅಂತ ಆ ಥರ. ಸಿದ್ದರಾಮಯ್ಯ ಅಂದ್ರೇನೆ ಟಗರು, ಸಿಎಂ ಪರ ಆಪ್ತ ಸಚಿವನ ಗುಠುರು, ಬಿಜೆಪಿಗೆ ಕೌಂಟರ್ ಕೊಟ್ಟ ಜಮೀರ್. ಕೋಲಾರದಲ್ಲಿ ಪ್ರದರ್ಶನವಾಗುತ್ತಾ ಕಪ್ಪು ಪಟ್ಟಿ, ರಾಜ್ಯಪಾಲರಿಗೂ ಹೆಚ್ಚಾಯ್ತಾ ರಾಜಕೀಯ ಭೀತಿ, ಪ್ರವಾಸ ರದ್ದುಗೊಳಿಸೋದಾಗಿ ರಾಜಭವನದ ಮಾಹಿತಿ. ದರ್ಶನ್ ಟಾಪ್ 3 ಸುದ್ದಿಗಳನ್ನ ನೋಡೋದಕ್ಕಿಂತ ಮುಂಚೆ ಮೇಜರ್ ಅಪ್ಡೇಟ್ ಬರ್ತಾ ಇದೆ. ಸಿದ್ದರಾಮಯ್ಯ ಒಂದು ವೇಳೆ ಅನುಮತಿ ಕೊಟ್ರೆ ನಾನೇ ಸಿಎಂ, ಮೈಸೂರಿನಲ್ಲಿ ಹಿಂಗಂತ ಹೇಳಿದ್ದು ಆರ್ ವಿ ದೇಶಪಾಂಡೆ ಈ ಹೇಳಿಕೆ ಈಗ ಅಚ್ಚರಿಗೆ ಕಾರಣ ಆಗಿದೆ. ಪರೋಕ್ಷವಾಗಿ ಸಿಎಂ ಆಗುವ ಆಸೆ, ನನಗೂ ಕೂಡ ಸಿಎಂ ಆಗುವ ಆಸೆ ಇದೆ ಅನ್ನೋದನ್ನ ಬಿಚ್ಚಿಟ್ಟಿದ್ದಾರೆ ಆರ್ ವಿ ದೇಶಪಾಂಡೆ. ನಾನು ಸಚಿವ ಆಗಿ ದುಡಿದಿದ್ದೇನೆ, ದಣಿದಿದ್ದೇನೆ, ಇನ್ನೇನಿದ್ರು ಕೂಡ ಸಿಎಂ, ಇನ್ನೇನಿದ್ರು ಕೂಡ ಮುಖ್ಯಮಂತ್ರಿ. ಅಚ್ಚರಿ ಮೂಡಿಸಿದೆ ಕಾಂಗ್ರೆಸ್ ಹಿರಿಯ ನಾಯಕನ ಹೇಳಿಕೆ. ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ ನೋಡಿ ಅವರು. ಸಿಎಂ ಏನಾದರೂ ಒಪ್ಪಿದ್ರೆ, ಸಿದ್ದರಾಮಯ್ಯ ಏನಾದರೂ ಒಪ್ಪಿದ್ರೆ ನಾನು ಮುಖ್ಯಮಂತ್ರಿ ಆಗೋದಕ್ಕೆ ರೆಡಿ ಇದ್ದೀನಿ, ನನಗೂ ಕೂಡ ಆಸೆ ಇದೆ. ಆ ಮೂಲಕ ಸಿಎಂ ಆಗುವ ಬಯಕೆಯನ್ನ ತೆರೆದಿಟ್ಟಿದ್ದಾರೆ ಆರ್ ವಿ ದೇಶಪಾಂಡೆ. ನಾನು ಸಚಿವ ಆಗಿ ದಡ್ದಿದ್ದೇನೆ, ಆದರೆ ಈಗ ಮುಖ್ಯಮಂತ್ರಿ ಆಗಬೇಕು, ಸಚಿವ ಏನಾಗಬೇಕು ಆಸೆ ಇದೆ ಸರ್. ಅದು ನನಗೆ ಆಸೆ ಆಗಿರಬೇಕು, ನಿಮ್ಮಂಥ ಜನರಿಗೆ ಆಸೆ ಅದೆಲ್ಲ ಆಗಬೇಕು. ನೋಡಪ್ಪ, ಲೈಫ್ದಲ್ಲಿ ಎಂಬಿಷನ್ ಎಲ್ಲರಿಗೂ ಇರ್ತದೆ, ಇರೋದ್ರೇನು ಅದು ಹಿಂದೆ ಓಡಬಾರ್ದು, ಬಟ್ ರೆಡಿ ಇದ್ದೀರ ಸರ್? ಕೊಟ್ಟರೆ ಹೇಳ್ತೇನೆ ರೀ. ಅವಾಗ ಇದು ಕೊಡು ಪ್ರಶ್ನೆ ಇರಲ್ಲ, ಕೊಡು ತಗೋ ಪ್ರಶ್ನೆ ಇದೆ. ನಾನು ಹೇಳ್ತಿದ್ದೆ ಬೇಕೋ ಬೇಡ ಅಂತ, ಪ್ರಶ್ನೆನೇ ಇಲ್ಲ. ಯಾರು ಕೊಡೋರು ಯಾರ, ತಗೊಳ್ಳೋರು ಯಾರಿಲ್ಲ. ಚರ್ಚೆ ನಡೀತಾ ಇದೆಯಲ್ಲ ಸರ್ ಈಗ. ಸೀನಿಯರ್ ಅದೇನಪ್ಪ, ವಯಸ್ಸಿಂದ ಸಿದ್ದರಾಮಯ್ಯಗಿಂತ ದೊಡ್ಡವ ನಾನು, ಒಂದು ವರ್ಷಲೇ ನೋಡಪ್ಪ, ನಾನು ಸಚಿವ ಆಗಿ ಫಾರ್ ದ ಫಸ್ಟ್ ಟೈಮ್ ಕಾಂಗ್ರೆಸ್ ಗ್ಯಾರಂಟಿ ವಿರುದ್ಧ ಆರ್ ವಿ ದೇಶಪಾಂಡೆ ಗುಡುಗಿದ್ದಾರೆ. ಫ್ರೀ ಯೋಜನೆಗಳಿಂದಲೇ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದು ಸ್ಥಗಿತ ಆಗಿದೆ. ಗ್ಯಾರಂಟಿ ಯೋಜನೆಗೆ 50 ರಿಂದ 60 ಸಾವಿರ ಕೋಟಿ ಬೇಕು. ಗ್ಯಾರಂಟಿ ಯೋಜನೆ ಬಗ್ಗೆ ಆರ್ ವಿ ದೇಶಪಾಂಡೆ ಅಪಸ್ವರವನ್ನ ಎತ್ತಿದ್ದಾರೆ.